ಮಾತನಾಡಿದ್ದಕ್ಕಾಗಿ. ಎಸ್ ಆನಂದ್ ಅವರೇ, ನಿಮ್ಮ ಸರ್ಕಾರ ಪದೇ 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 ಹಿಂದೂಗಳ ಹಬ್ಬವನ್ನು ಹತ್ತಿಕ್ಕುವಂಥ ಕೆಲಸವೋ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಯಾಕೆ ಸರ್? ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತ ನೀವು ಹೇಗೆ ಹೇಳ್ತಾ ಇದ್ದೀರಾ? ಸರ್ಕಾರದ ಆಡಳಿತ ಅವಧಿಯಲ್ಲಿ ಸರ್ಕಾರ ಅಂತ ಹೇಳ್ತಿಲ್ಲ ನೀವು. ಈ ತರ ಈಗ ಹೇಳಿ ನೀವು ರಿವೈಂಡ್ ಮಾಡಿ ನೋಡಿ, ನಿಮ್ಮ ಸರ್ಕಾರ ಇದೆ ಅಂತ. ನಮ್ಗೆಲ್ಲ ಇಲ್ಲ, ನಿಮ್ಮ ಆಡಳಿತ ಅವಧಿಯಲ್ಲಿ ಆಗಿದೆ ಅಂತ ನನ್ನ ಪ್ರಶ್ನೆ. ತನ್ನ ಕ್ರಮ ಏನಿದೆ ಅದನ್ನ ಜರುಗಿಸುತ್ತೆ. ಮೊದಲನೇದಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ನಮ್ಮ ಮ್ಯಾನಿಫೆಸ್ಟೋಲ್ಲೇ ಹೊಡಿಸಿದ್ದೀವಿ. ಎಲ್ಲಿ ಏನ್ ನಡೀತಾ ಇದೆ, ಯಾವ್ದು ನಡೀತಾ ಇದೆ, ಪೂರ್ವ ನಿಯೋಜಿತವಾಗಿದೆಯಾ ಇಲ್ವಾ, ಯಾರು ಮಾಡಿದ್ದಾರೆ, ಈ ಗಲಾಟೆಗಳಿಗೆ ಯಾರು ಕಾರಣ, ಇದು ಯಾರ್ಯಾರು ನಿಮಗೆ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ, ಇದ್ರ ಪರ ವಿರೋಧ ಎಲ್ಲ ಇರ್ತದೆ. ನೀವು ಚರ್ಚೆ ಮಾಡಬೇಕು, ನ್ಯಾಯಾಂಗ ತನಿಖೆ ಆಗಬೇಕು, ವಿಚಾರಣೆ ಆಗಬೇಕು. ಸುಮ್ಮನೆ ಯಾವುದೋ ಕಲ್ಪೋಕಲ್ಪಿತವಾಗಿ ನೀವು ಚಾನೆಲ್ಗಳಲ್ಲಿ ಕುತ್ಕೊಂಡ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ರೆ ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಮಾಡಬಾರ್ದು. ಮೊದಲನೇದಾಗಿ ಸರ್ಕಾರವನ್ನು ಆಗ್ಬೋದು ಅಥವಾ ವಿರೋಧ ಪಕ್ಷ ಅದನ್ನೇ ಕೇಳ್ತಾ ಇರೋದು. ರಕ್ಷಣೆ ಇಲ್ಲ, ಜನ ತಿಂದಿದ್ದಾರೆ. ಹೌದು, ಯಾರು ಮಾಡಿ ನೋಡಿ, ಯಾರು ತಪ್ಪು ಮಾಡಿದಾರೋ ಕಾನೂನು ಅದು ಕ್ರಮವನ್ನು ಜರುಗಿಸ್ತದೆ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಆಕ್ಚುಲ್ ಆಗಿ JDS ಯಾವಾಗ ಬಿಜೆಪಿ ಜೊತೆ ಸೇರ್ಕೋತೋ ಆಗಿಂದ ಮಂಡ್ಯ ಎಂತ ಶ್ರಮಿಕ ಜೀವಿಗಳಿದ್ದಂತ ಜಾಗ, ಎಂತ ಶಾಂತಿ ಸೌಹಾರ್ದತೆ ಇದ್ದಂತಹ ಜಾಗ. ಇವತ್ತು JDS ಬಿಜೆಪಿ ಎರಡು ಮೈತ್ರಿ ಆದ ನಂತರ 3 ಕೋಮು ಗಲಾಟೆಗಳಾಗ್ತಾ ಇದೆ. ಎಲ್ಲೋ ಬೇರೆ ಭಾಗದಲ್ಲಿ ಆಗ್ತಾ ಇದ್ದಿದ್ದು ಉತ್ತರ ಭಾರತದಲ್ಲಿ ಆಗ್ತಾ ಇದ್ದಂತಹ ಕೆಲಸ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ಇದು ಪೂರ್ವ ನಿಯೋಜಿತ ಅಲ್ಲ. ನಿನ್ನೆ ಚಲುವರಾಯಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ನಿಮ್ಮ ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ದಾರೆ, ಹಿಂಗ್ ಕರೆಂಟ್ ಕಟ್ ಆಯ್ತು, ಯಾರು ಮಾಡಿದ್ದಾರೆ. ಈಗ ನಮ್ಮ ಇವ್ರು JDS ಸ್ನೇಹಿತರು ಹೇಳ್ತಾ ಇದ್ರು, ಅವರೇ ಒಪ್ಕೊಂಡ್ರು. ಪಾಪ ಇವರೆಲ್ಲ ಇಲ್ಲಿನವರಲ್ಲ, ಬೇರೆ ಕಡೆಯಿಂದ ಬಂದಿದ್ದಾರೆ. ಯಾರು ಕರ್ಸಿದ್ದಾರೆ? ಯಾರು ಕರ್ಸಿದ್ದಾರೆ? ಇಲ್ಲೇನು ಕಾಂಗ್ರೆಸ್ಗೆ ಮಾತಾಡ್ಬೇಕಾ? ನಾವು ಮಾತಾಡಿಲ್ಲ. ನಾಗೇಂದ್ರ ಅವರು ಮುಗಿಸ್ಲಿ ಮೊದಲು ಶಾಂತ ಆನಂದ್ ಅವರು ಯಾರು ಕರ್ಸ್ಕೊಂಡಿದ್ದಾರೆ, ಏಂತ ಕರ್ಸ್ಕೊಂಡಿದ್ದಾರೆ, ಯಾರ ಉದ್ದೇಶದಲ್ಲಿ, ಇವರೇ ಕರ್ಸಿದ್ದಾರಾ, ಇನ್ನೊಬ್ರು ಕರ್ಸಿದ್ದಾರಾ? ತನಿಖೆ ಆಗ್ಬೇಡ್ವೆ? ಯಾವ್ದು ನೀವೇ ನ್ಯಾಯಾಂಗ ಆಗ್ಬಿಟ್ಟಿರಿ, ನೀವೇ ನ್ಯಾಯಾಲಯ ಆಗಿದೆ, ನೀವೇ ಪೊಲೀಸು, ನೀವೇ ಎಲ್ಲ ಮಾಡೋದಾದ್ರೆ ಸರ್ಕಾರ ಹಾಕಿದೆ, ನ್ಯಾಯಾಂಗ ಹಾಕಿದೆ, ಅದರ ಕೆಲಸ ಅದೊಂದು ಮಾಡ್ತಾ ಇದೆ. ನೋಡಿ, ಸರ್ಕಾರ ಗಲಾಟೆ ಆಗಿ 21 ಜನನ ಅರೆಸ್ಟ್ ಮಾಡ್ತಾರೆ 24 ಗಂಟೆಯಲ್ಲಿ. ಇನ್ನ 5 ಜನನ ಅಡಿಷನಲ್ ಆಗಿ ಆಡ್ ಆಗಿದ್ದಾರೆ. ಒಂದು ವಾರದಲ್ಲಿ ಮಾಡ್ಬೇಕಾದ್ರೆ ಒಂದೇ ದಿವಸದಲ್ಲಿ ಮಾಡಿದ್ದಾರೆ. ಯಾರ್ಯಾರು ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ? ಯಾವನೇ ಆದ್ರೂ ಕೂಡ ಕಾನೂನು ಮುಂದೆ ರಾಜ್ಯ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ಅಂತ ಒಂದಿದೆ. ಈಗ ನೋಡಿ, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದ್ಯಾ, ಯಾರು ಇಲ್ಲಿ ಮಾಡಿದ್ದಾರೆ, ಹೆಂಗೆ ಇದನ್ನ ಮೊನ್ನೆ ರಾಯಚೂರಲ್ಲಿ ನಡೀತು, ರಾಯಚೂರ್ಗೆ ಹೋಗ್ದಾರ ಮಂಡ್ಯಗೆ ಯಾಕೆ ಸೇರ್ಕೊಂಡ್ಬಿಟ್ರಲ್ಲ? ಹೆಂಗೆ ಬಿಜೆಪಿ JDS ರಾಯಚೂರಲ್ಲೂ ನಡೀತು, ಎಲ್ಲೇ ನೋಡು ತಪ್ಪೇನೆ. ಇವರು ಬಂದ ನಂತರ ಇವ್ರ ಸಮಾಜ ಯಾವಾಗ ಇವ್ರ ಸರ್ಕಾರ ಬರ್ತದೋ ಬಿಜೆಪಿ ಸರ್ಕಾರ, ನನಗೆ ಗೊತ್ತಿರಂಗೆ 2018ರಲ್ಲಿ 224 ಮಂದಿ ಬಂಧಿತರಾಗಿರು ಕೋಮು ಗಲಾಟೆಯಲ್ಲಿ. 2022ರಲ್ಲಿ 697 ಆಗುತ್ತೆ ರೀ. ಯಾವಾಗ ಬಿಜೆಪಿ JDS ಆಗ್ಬೋದು, JDS ಅವ್ರು ಪಾಪ ಇವಾಗ ಸೇರ್ಕೊಂಡವ್ರು, ಬೇರೆ ಏನೋ ದಾರಿ ಇಲ್ಲ. ಸೊ ಅದಕ್ಕೆ ಅವ್ರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಬಿಜೆಪಿ ಅವ್ರು ಯಾವಾಗ ಬಂದ್ರು ಕೋಮು ಗಲಾಭೆ ಇದ್ದಿದ್ದೆ. ಮೊದಲೇದಾಗಿ ತುಷ್ಟೀಕರಣ ಮಾಡ್ತೀನಿ ಅನ್ನೋ ಹೆಸರಿನಲ್ಲಿ ಹಿಂದೂಗಳ ನಡುವೆನೆ ತಂದಿಕ್ತಾರೆ. ಹಿಂದೂ ಮುಸ್ಲಿಂ ನಾವು ಸಂವಿಧಾನದ ಅಡಿಯಲ್ಲಿ ಬದುಕೊಂತವ್ರು, ಎಲ್ರು ಸಮಾನರೇ. ಇಲ್ಲಿ ಕಾಂಗ್ರೆಸ್ಗೊಂದು ಸರ್ಕಾರ ಇದು ನ್ಯಾಯ, ಬಿಜೆಪಿಗೊಂದು ನ್ಯಾಯ, JDSಗೊಂದು ನ್ಯಾಯ ಅಂತಿಲ್ಲ. ಯಾರೇ ತಪ್ಪಾಗಿರೋ ತಪ್ಪಿತಷ್ಟು ಮಾಡೇ ಮಾಡ್ತಾರೆ, ಶಿಕ್ಷೆ ಆಗ್ಲೇಬೇಕು, ಪಾರದರ್ಶಕವಾಗಿರ್ಬೇಕು. ಸುಮ್ನೆ ನೀವು ಬಂದಿದ ತಕ್ಷಣ ಇವರೇ ಮಾಡ್ಬಿಟ್ರು ತುಷ್ಟೀಕರಣ ಮಾಡ್ಬಿಟ್ಟು ನಾವೇನು ಹೇಳ್ಕೊಡ್ತಾರೆ ಯಾರು ಕಾಂಗ್ರೆಸ್ನವರು ಕೂತ್ಕೊಂಡು? ಯಾವನೇ ತಪ್ಪು ಮಾಡ್ರಿ, ಹಿಂದೂ ಮಾಡ್ರಿ ಏನು, ಮುಸ್ಲಿಂ ಮಾಡ್ರಿ ಏನು, ಕ್ರಿಶ್ಚಿಯನ್ ಮಾಡ್ರಿ ಏನು, ದಲಿತ ಮಾಡ್ರಿ, ಒಕ್ಕಲಿಗೆ ಮಾಡ್ರಿ, ಯಾರು ತಪ್ಪು ಮಾಡ್ರು ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದಾಗತ್ತೆ.